ತಂಗಿ ಹುಲಿ ಚಳಿ ಎಲ್ಲ ಹೋಗ್ಬಿಟ್ಟು ಬಾಡ ಮರ ನನಗೆ ನಿದ್ರಾಗಂದು ಕಣ್ಣ ಮಂಜು ಮಂಜು ಕಾಣಕತ್ತಾವು ಪಡ್ತಾನೆ ತಂಡಿ ಚಳಿ ಟೆಸ್ಟ್ ಮಾಡಿದಾಗ ಮತ್ತು ರಕ್ತ ಟೆಸ್ಟ್ ಮಾಡಿದಾಗ ನಿನಗೆ ಏನು ಮತ್ತೆ ಬಂದು ಭೇಟಿ ಆಗತ್ತೆ ಇಲ್ಲ ಭೇಟಿ ನಾ ಬಂದಿದ್ದೇನ್ರಿ ನೀವು ಇದ್ದಿದ್ದಿಲ್ರಿ ಇದ್ದಿದ್ದಿಲ್ಲ ಅಲ್ಲ ಕೇಳಿ ಇದ್ದಿದ್ದಿಲ್ಲ ನಾ ಇದ್ದೇ ನೀ ಬಂದಿಲ್ಲ ನಿನಗೆ ಹೆಂಗ್ ಕೇಳಲಾಗ್ಯಾರ ಅಕ್ಕ ನಿನ್ನ ಗಂಡಗ ಈ ಜಗದಾಗ ಮಾನವನ ತಗಲಿಕೊಂಡೈತಿ ಈ ಜಗದಾಗ ಮಾನವನ ತಗಲಿಕೊಂಡೈತಿ ಕಣ್ಣಿಗೆ ಕಾಣದ ವಯಸ್ಸಂತ ಹರಡುವುದನ್ನ ಕಣ್ಣಿಗೆ ಕಾಣದ ವಯಸ್ಸರಿಂದ ಹರಡುವುದನ್ನ ಎಚ್ಚರಿಸಬೇಕು ರೋಗಿಯ ಕಾಲಿನ ಮುಳುಗುವುದನ್ನ ಎಚ್ಚರಿಸಬೇಕು ಹರಡುವುದನ್ನ ಎಚ್ಚರಿಸಬೇಕು ಬಂದೈತಿ ಈ ಜಗದಾಗ ಮಾನವನ ತಗಲಿಕೊಂಡೈತಿ ತಂಗಿ ಅಲ್ಲ ರಾಯಣ ಅಲ್ಲ ನೀವು ಗಂಡಿಗೆ ಆರಾಮಿಲ್ಲ ಅಂತ ಹೇಳ್ತೀರಿ ಎಲ್ಲಿ ನಮ್ಗೆ ಚೀಟಿ ಚಿಪ್ಪಲ್ಲಿ ಕಳ್ಸ್ಕೊಂಡ್ಬಾರ್ದೇನು ಅಲ್ಲ ನೀನೇ ಇವರು ಕಾಣಿಸಿದ ತಿಂಗಳಾಯ್ತು ಊರಿಗೆ ಬಂದಿರೋದು ಊರಿಗೆ ಬಂದಿರೋ ಯಾ ಚೀಟಿ ಚಿಪ್ಪಡಿ ಅಂತಂದ್ರಿ ಹಳೆ ಕಾಲ ಮೂಢನಂಬಿಕೆಗೆ ಗೌರ್ಮೆಂಟ್ ಸರ್ಕಾರ ಬಂದ್ರಿ ಅಲ್ಲೆಲ್ಲ ಏನ್ ಕೆಂಪು ಜಮೀನು ಎಲ್ಲರೂ ಚೆಕ್ ಮಾಡಿ ಗುಣ ಏ ಮಾರಾಯ ಇಲ್ಲಿ ಮೇಡಮ್ ಅವರು ಅದಕ್ಕೆ ಬಂದ ಕಾಣಿಸ್ತಾರೆ ನಿಂತವರಿಗೆ ನಮಸ್ಕಾರ ಮೇಡಮ್ ಅವರ ಯಾಕತೇವಲ್ಲೇ ನಿನಗ ಕಡಿಮೆ ನಾದಿಲ್ಲೇ ಯಾಕತೇವಲ್ಲಿ ನಿನಗ ಕಡಿಮೆ ನಾದಿಲ್ಲೇ ಸರಕಾರ ಕಟ್ಟಿದ ಕವಾತಾನೆ ನಮ್ಮ ಊರಲ್ಲಿ ಸರಕಾರ ಕಟ್ಟಿದ ಕವಾತಾನೆ ನಮ್ಮ ಊರಲ್ಲಿ ನೋಡಪ್ಪ ಎಚ್.ಐ.ವಿ ಹೆಂಗ್ ಹರಡ್ತದ ಕೇಳಿ 4 ರೀತಿಯಲ್ಲಿ ಹರಡ್ತದ ಹೆಂಗ್ ಹರಡ್ತದಂದ್ರ ನೋಡು ಈಗ ಎಚ್.ಐ.ವಿ ಸುಂಕಿತರೇನಂದಾಗ ರೋಗ ಅಲ್ಲ ಒಂದೊಂದು ಜಗ ಅಲ್ಲ ಒಂದು ಸುಂಕು ಅಲ್ರಿ ಮೇಡಮ್ ಸೋಂಕು ಅಂತ ಹೇಳ್ತೀರಿ ಅದು ಹೆಂಗ್ರಿ ಅದು ಸೋಂಕು ಕೇಳಪ್ಪ ಅದ್ರ ಲಕ್ಷಣಗಳು ಮೈ ತುರ್ತೆ ಕೊಡೋದಾಗ್ಲಿ ಮೈ ಬಿಡೋದಾಗ್ಲಿ ಬಾಯಿ ಒಣಗೋದಾಗ್ಲಿ ನಿಮ್ಗ ಮೇಲೆ ಮೇಲೆ ಜ್ವರ ಬರ್ತೀವಿ ಅಂದ್ರ ಮತ್ತು ನಾಗರ ಹುಣ್ಣ ಅಂತ ಆಗ್ತದ ನೋಡು ಆ ರೀತಿ ನಿಮ್ಗೆ ಏನಾರ ಹುಣ್ಣ ಆಗ್ತದೆ ಹೌದು ಲಕ್ಷಣಗಳು ಇರ್ತಾವ ಹಾಗಾಗಿ ನೀವು ನಿಮ್ ಊರಲ್ಲಿ ಹೋಗಿ ನಿಮ್ ಹಾಸ್ಪಿಟಲ್ ಭೇಟಿ ನೀಡ್ರಿ ಡಾಕ್ಟರ್ ಸಲಹೆ ತಗೋರಿ ರಕ್ತ ಕಾಲ್ ಮಾಡಿ ಪರೀಕ್ಷೆ ಮಾಡ್ತಾರ ಇನ್ನೊಂದು ಯಾಕಂದ್ರೆ ಎಚ್.ಐ.ವಿ ಸೋಂಕು ಅಂದ್ರೆ 4 ರೀತಿಯಲ್ಲಿ ಹರಡ್ತದ ನೋಡಪ್ಪ ಈಗ ನೀವು ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಮತ್ತೆ ನಿಮ್ಮ ಆಪರೇಷನ್ ಆಗಿರ್ಬೋದು ಏನೋ ಒಂದ್ ಆಗಿರ್ತಾರೆ ರಕ್ತ ಕಮ್ಮಿ ಇರ್ತದೆ ಹೌದಲ್ಲ ಆ ರಕ್ತದ ಕಮ್ಮಿ ಇದ್ದಾಗ ಏನಾಗ್ತದೆ ಅಂದ್ರೆ ಈಗ ಕಡೆ ಪೈಲಿ ಹಿಂದೆ ಜವರಿತ್ತು ಎಲ್ಲಾನ ತಿನ್ನುವಂತ ಅನ್ನ ಎಲ್ಲ ವಿಷ ಅದ ವಿಷ ಹೆಂಗದ ನಾವು ಇಟ್ಟಂತ ವಿಷ ಕೂಡ ಮತ್ತೆ ತರಕಾರಿ ಆಗಿರ್ಬೋದು ಕಾಳ ಕಡಿ ಆಗ್ಬೋದು ತೊಳೆ ತಿನ್ಬೇಕು ಯಾಕಂದ್ರೆ ಅರ್ಧ ವಿಷ ಹೋದ್ರೆ ಅರ್ಧ ಹೊಟ್ಟೆ ಕಡೆ ಹೋಗ್ತದೆ ವಿಷ ತಿಂದಾಗ ನಮ್ಗೆ ಇವು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ ಸೋಂಕಿತ ರಕ್ತದಿಂದ ಬರ್ಬೋದು ಅದು ಹೆಂಗ್ ರಕ್ತ ಅಂದ್ರ ನೀವು
ಮ್ಯಾಲ HIV ಮುಕ್ತ ಭಾರತ ಅಂತ ಬರ್ದಿರ್ಬೇಕು. ಹೌದು. ಅದು ಏನಾರ ಬರ್ದಿದ್ದಿಲ್ಲ ಅಂದ್ರ ಹಾ. ನಮ್ಗೆ ಈ ರಕ್ತ ಬ್ಯಾಡ್ರಿ, ಹಾ. ನಮ್ HIV ಮುಕ್ತ ಭಾರತ ಮಾಡಿದ್ರೆ ಮಾತ್ರ ಹಾ. ಇರ್ತದೆ. ಯಾಕಂದ್ರೆ ಅದರಲ್ಲಿ ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಹೌದು, ಹೌದು. ಮತ್ತೆ? ಇನ್ನೊಂದು, ಎರಡನೇ ಪಾಯಿಂಟ್, ಎರಡನೇದು? ಸ್ವಚ್ಛವಾದ ಸಿಹಿ ಸಿರಂಜಿಯನ್ನ ಬಳಸ್ತಿರಲ್ಲ, ಹಾ. ಇವತ್ತು ನಿಮ್ಗೆ ಜ್ವರ ಬಂದಿರ್ತಾವ, ಕೆಮ್ಮಣ್ಣಾಗಲಿ ಹೋಗಿರ್ತೀವಿ. ಯಾರೋ ಒಂದು ಶುಂಠಿತರಿಗಾಗಿ ಚುಚ್ಚಿದಂತ ಹೌದು. ಎಲ್ಲ ಪ್ರಾಣಿಗಳಿಗಾಗ್ಲಿ ಎಲ್ಲೇ ಆಗಲಿ ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಹಾ, ಹಾ. ಅದನ್ನು ಕೂಡ ಸ್ವಚ್ಛವಾದ ಸಿಹಿ ಸಿರಂಜಿಗಳು ಕೂಡ ಬಳಸ್ಬೇಕು. ಹೌದೌದು. ಇನ್ನೊಂದು, ತಂದೆ ಏನಾರೇ ಶುಂಠಿತರಿದ್ರು ತಾಯಿ ಕೂಡ ಬಂದಿತ್ತಂದ್ರ ಹಾ, ಹಾ. ಹಾಲು ಕುಡಿಸೋ ಮುಖಾಂತರ ಕೂಡ ಬರ್ತದ. ಹಾಲು ಕುಡಿಸೋ ಮುಖಾಂತರ ಹೆಂಗ್ ಬರ್ತಂದ್ರ, ಎದೆ ಹಾಲು ಕುಡಿಸುವಾಗ ಹಾ. ಎದೆ ರಕ್ತ ಸೇವ ಆಗ್ತಂದ್ರ ಹಾಲಿನ ಎದೆ ಮದಿ ಮಗುವಿಗೆ ಹಾ. ರಕ್ತ ಸೇವ ಆಯ್ತಂದ್ರ ಮಗುವಿಗೆ ಕೂಡ ಬರಂತ ಸಾಧ್ಯತೆ ಇರ್ತದ. ಅಬ್ಬಬ್ಬಬ್ಬ. ಅದನ್ನು ಕೂಡ ತಾವು ಕಾಪಾಡ್ಕೊಳ್ಬೇಕು. ಹೌದು. ಇನ್ನೊಂದು ನೋಡಿ, ಹಾ. ಈಗ ಗಂಡಸ ಮಕ್ಕಳು ಇರ್ತೀರಿ, ಹೌದೇ? ಹೌದೌದು. ಹೌದು, ಹಲವಾರು ಮತ್ತ ದುಶ್ಚಟಗಳನ್ನ ಅವರಿ ನೋಡಪ್ಪ, ಆಟೋ ಡ್ರೈವರ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಲಾರಿ ಡ್ರೈವರ್ ಆಗಿರ್ಬೋದು, ನಮ್ಮ ಈ ಟಾಟಾ ಆಗಿರ್ಬೋದು, ಇನ್ನಿತರ ಕೆಲಸ ಮಾಡೋರಾಗಿರ್ಬೋದು, ಹಾ. ಕೌಶಲ್ಯ ವರ್ಕರ್ ಆಗಿರ್ಬೋದು, ಹಾ. ಸಮಾಜ ಬಂದ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಒಂದು ದುಷ್ಟ- ನೀವೇನೋ